ನಾನು ಮಾಧ್ಯಮದಲ್ಲಿ ಕೇಳಿದ್ದೀನಿ, ನೋಡಿದ್ದೀನಿ. ಆದರೆ ಅವರು ಇಲ್ಲಿ ಕೂಡ ನೇರವಾಗಿ ಹೇಳಿದ್ದನ್ನೇ ಎಲ್ಲಿಯೂ ನಾವು ನೋಡಲಿಕ್ಕಾಗಿಲ್ಲ, ತೋರಿಸ್ಲಿಕ್ಕಾಗಿಲ್ಲ. ಯಾರೋ ಒಳಗಡೆ ಇದ್ದಂಥವ್ರು ಬಂದು ಹೊರಗಡೆ ಹೇಳಿದ ಅಷ್ಟೇ ಸುದ್ದಿ ಆಗಿದೆ. ಮತ್ತು ಅವರು ಜನರಲ್ಲಾಗಿ ಅಸೆಸ್ ಮಾಡಿರ್ಬೋದು ಅಷ್ಟೇ, ಇಡೀ ಜಗತ್ತಿಂದು, ದೇಶದ್ದು, ರಾಜ್ಯದ್ದು. ಅವರು ಎಲ್ಲಿ ನೇರವಾಗಿ ಹೇಳಿಕೆಯನ್ನು ನಾವು ಎಲ್ಲಿ ನೋಡಿಲ್ಲ ಯಾರು ಕೂಡ. ಸೊ ಅದನ್ನು ನಂಬಲಿಕ್ಕಂತೂ ಆಗೋದಿಲ್ಲ. ಸೊ ಜನರಲ್ಲಾಗಿ ಚರ್ಚೆ ಮಾಡಿರ್ಬೋದು ಇಡೀ ಎಲ್ಲ ವ್ಯವಸ್ಥೆ ಬಗ್ಗೆ. ಸೊ ಹೀಗಾಗಿ ಅದಕ್ಕೆ ಹೆಚ್ಚು ಇನ್ನೂ ಹೇಳಿದರೆ ಮಾತು ಬೇರೆ. ಅವರು ಅಥವಾ ಎಲ್ಲೂ ಕೂಡ ದಾಖಲೆಗಳಿಲ್ಲ, ಅಥವಾ ಯಾವುದೇ ವಿಡಿಯೋ ಇಲ್ಲ, ಅಥವಾ ಯಾವುದೇ ಪತ್ರಕರ್ತರ ಮುಂದೆ ಹೇಳಿದ್ದಿಲ್ಲ. ಇಲ್ಲ, ಹೇಳಿದ್ದೀನಿ, ಆದ್ರೆ ನಾನು ಸರ್ಕಾರದ ಬಗ್ಗೆ ಹೇಳಿಲ್ಲ. ಅಭಿವೃದ್ಧಿ ವಿಚಾರದಲ್ಲಿ ಭ್ರಷ್ಟಾಚಾರ, ಅಧಿಕಾರಿಗಳ ವಿಚಾರದಲ್ಲಿ ನಾನು ಅದೇ ಎಲ್ಲ ಜನರಲ್ ನಾನು ಮುಂಚೆ ಅಂತ ಹೇಳಿದ್ರೆ, ಜಗತ್ತಿನಲ್ಲಿ, ದೇಶದಲ್ಲಿ, ರಾಜ್ಯದಲ್ಲಿ ಜನರಲ್ ಆಗಿರುವಂಥ ವಿಚಾರ ಹೇಳಿರ್ಬಾರ್ದು. ಹೊರತಾಗಿ ಈ ಸರ್ಕಾರ ಪರ್ಟಿಕ್ಯುಲರ್ ಹಿಂಗೆ ಅಂತ ಎಲ್ಲೂ ಹೇಳಿಲ್ಲ. ಸೊ ಹೀಗಾಗಿ ಅದನ್ನು ಚರ್ಚೆ ಮಾಡೋದು ಅವಶ್ಯಕತೆಯೂ ಇಲ್ಲ. ಸರ್, ನಿನ್ನೆ ಒಂದು ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ, ಕಲ್ಯಾಣ ಕರ್ನಾಟಕ ಭಾಗದ ಕಾಮಗಾರಿಗಳಲ್ಲಿ ಭ್ರಷ್ಟಾಚಾರ ಆಗಿದೆ, ಆ ವಿಚಾರವನ್ನು ನಾನು ಹೇಳಿದ್ದೀನಿ. ಗುಣಮಟ್ಟಕ್ಕಿಲ್ಲ ಅನ್ನೋದು ಅದ್ರ ಹೇಳಿರ್ಬೋದು. ಪದೇ ಪದೇ ಬೇರೆ ಬೇರೆ ಎಲ್ಲ ಜಿಲ್ಲೆಯಲ್ಲಿ, ತಾಲೂಕುಗಳಲ್ಲಿ ಇಂಥ ಕೇಳಿ ಬರ್ತಾವೆ, ನಮ್ಮ ವರ್ಕ್ ಸರಿಯಾಗಿಲ್ಲ, ಕಳಪೆ ಆಗಿದೆ ಅಂತ ಹೇಳ್ತಾರೆ. ಸೊ ಅದನ್ನು ಎನ್ಕ್ವೈರಿ ಮಾಡಲಿಕ್ಕೆ ಅವರು ಕೂಡ ಸದಸ್ಯರು, ಕರ್ನಾಟಕ KDV ನಿಜಲ್ಲ ಅದು, ಅದ್ರದ್ದು ಅವ್ರು ಸದಸ್ಯರಿದ್ದಾರೆ. ಅಲ್ಲೇನು ಕಳಪೆ ಆಗಿರೋ ಅವರು ಅಲ್ಲಿ ಅದನ್ನು ಪ್ರಸ್ತಾಪ ಮಾಡಬೇಕಾಗ್ತದೆ. ಅಲ್ಲ, ಭ್ರಷ್ಟಾಚಾರ ಅಂತ ಒಪ್ಕೊಂಡಂಗೆ ಆಗುತ್ತಲ್ಲ. ಅದು ಪ್ರಶ್ನೆ ಇಲ್ಲ. ಅದು ಹೇಳಿದಾರಲ್ಲ, ಅದು ಎಲ್ಲಿ ಇದ್ದೇ ಇದೆ ಅಂತ ಹೇಳಿದಾರಲ್ಲ, ಇಲ್ಲ ಅಂತ ಇಲ್ಲಿ ಯಾರು ಹೇಳಿದ್ದಾರೆ. ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಅಥವಾ ಅದನ್ನು ಕಡಿವಾಣ ಹಾಕಲಿಕ್ಕೆ ಪ್ರಯತ್ನ ಮಾಡಬೇಕು ಅಷ್ಟೇ. ಸಚಿವರು ರಾಯರೆಡ್ಡಿ ಹೇಳಿಕೆ ಪಕ್ಷಕ್ಕೆ ಮುಜುಗರ ಆಗಿದೆ, ನಿರ್ದಿಷ್ಟವಾಗಿ ಅವ್ರ ವಿರುದ್ಧ ಕ್ರಮ ಆಗಬೇಕು ಆಗುತ್ತೆ ಅಂತ ಇಲ್ಲ ಕ್ರಮ ಕೈಗೊಳ್ಳೋ ಅವರು ಕ್ರಮ ಕೈಗೊಳ್ಳುವಂಥದ್ದು ನೇರವಾಗಿ ಮಾಧ್ಯಮ ಮುಂದೆ ಹೇಳಿದಾರ, ಅಥವಾ ಯಾರಿಗಾರು ಹೇಳಿದಾರ, ಅಥವಾ ಸಭೆಯಲ್ಲಿ ಏನಾರೋ ಭಾಷೆಯಲ್ಲಿ ಹೇಳಿದಾರ? ಇಲ್ಲ. ಚರ್ಚೆಯಲ್ಲಿ ಎಲ್ಲ ವ್ಯವಸ್ಥೆ ಚರ್ಚೆ ಮಾಡಿದಾಗೂ ಜನರಲ್ ಆಗಿ ಅನಾಲಿಸ್ ಮಾಡಿರಬೇಕು. ಸೊ ಅದು ನೇರವಾಗಿ ನಮ್ಮ ಸರ್ಕಾರ ಕೇಳಿದ್ದಾರೆ, ಇದೇ ಸರ್ಕಾರ ಕೇಳಿದಂತ ಎಲ್ಲೂ ಇಲ್ಲ. ನಾನು ಮಾಧ್ಯಮದಲ್ಲಿ ಕೇಳಿದ್ದೀನಿ, ನೋಡಿದ್ದೀನಿ. ಆದರೆ ಅವರು ಇಲ್ಲಿ ಕೂಡ ನೇರವಾಗಿ ಹೇಳಿದ್ದನ್ನೇ ಎಲ್ಲಿಯೂ ನಾವು ನೋಡಲಿಕ್ಕಾಗಿಲ್ಲ, ತೋರಿಸ್ಲಿಕ್ಕಾಗಿಲ್ಲ. ಯಾರೋ ಒಳಗಡೆ ಇದ್ದಂಥವ್ರು ಬಂದು ಹೊರಗಡೆ ಹೇಳಿದ ಅಷ್ಟೇ ಸುದ್ದಿ ಆಗಿದೆ. ಮತ್ತು ಅವರು ಜನರಲ್ಲಾಗಿ ಅಸೆಸ್ ಮಾಡಿರ್ಬೋದು ಅಷ್ಟೇ, ಇಡೀ ಜಗತ್ತಿಂದು, ದೇಶದ್ದು, ರಾಜ್ಯದ್ದು. ಅವರು ಎಲ್ಲಿ ನೇರವಾಗಿ ಹೇಳಿಕೆಯನ್ನು ನಾವು ಎಲ್ಲಿ ನೋಡಿಲ್ಲ ಯಾರು ಕೂಡ. ಸೊ ಅದನ್ನು ನಂಬಲಿಕ್ಕಂತೂ ಆಗೋದಿಲ್ಲ. ಸೊ ಜನರಲ್ಲಾಗಿ ಚರ್ಚೆ ಮಾಡಿರ್ಬೋದು ಇಡೀ ಎಲ್ಲ ವ್ಯವಸ್ಥೆ ಬಗ್ಗೆ. ಸೊ ಹೀಗಾಗಿ ಅದಕ್ಕೆ ಹೆಚ್ಚು ಇನ್ನೂ ಹೇಳಿದರೆ ಮಾತು ಬೇರೆ. ಅವರು ಅಥವಾ ಎಲ್ಲೂ ಕೂಡ ದಾಖಲೆಗಳಿಲ್ಲ, ಅಥವಾ ಯಾವುದೇ ವಿಡಿಯೋ ಇಲ್ಲ, ಅಥವಾ ಯಾವುದೇ ಪತ್ರಕರ್ತರ ಮುಂದೆ ಹೇಳಿದ್ದಿಲ್ಲ. ಇಲ್ಲ, ಹೇಳಿದ್ದೀನಿ, ಆದ್ರೆ ನಾನು ಸರ್ಕಾರದ ಬಗ್ಗೆ ಹೇಳಿಲ್ಲ. ಅಭಿವೃದ್ಧಿ ವಿಚಾರದಲ್ಲಿ ಭ್ರಷ್ಟಾಚಾರ, ಅಧಿಕಾರಿಗಳ ವಿಚಾರದಲ್ಲಿ ನಾನು ಅದೇ ಎಲ್ಲ ಜನರಲ್ ನಾನು ಮುಂಚೆ ಅಂತ ಹೇಳಿದ್ರೆ, ಜಗತ್ತಿನಲ್ಲಿ, ದೇಶದಲ್ಲಿ, ರಾಜ್ಯದಲ್ಲಿ ಜನರಲ್ ಆಗಿರುವಂಥ ವಿಚಾರ ಹೇಳಿರ್ಬಾರ್ದು. ಹೊರತಾಗಿ ಈ ಸರ್ಕಾರ ಪರ್ಟಿಕ್ಯುಲರ್ ಹಿಂಗೆ ಅಂತ ಎಲ್ಲೂ ಹೇಳಿಲ್ಲ. ಸೊ ಹೀಗಾಗಿ ಅದನ್ನು ಚರ್ಚೆ ಮಾಡೋದು ಅವಶ್ಯಕತೆಯೂ ಇಲ್ಲ. ಸರ್, ನಿನ್ನೆ ಒಂದು ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ, ಕಲ್ಯಾಣ ಕರ್ನಾಟಕ ಭಾಗದ ಕಾಮಗಾರಿಗಳಲ್ಲಿ ಭ್ರಷ್ಟಾಚಾರ ಆಗಿದೆ, ಆ ವಿಚಾರವನ್ನು ನಾನು ಹೇಳಿದ್ದೀನಿ. ಗುಣಮಟ್ಟಕ್ಕಿಲ್ಲ ಅನ್ನೋದು ಅದ್ರ ಹೇಳಿರ್ಬೋದು. ಪದೇ ಪದೇ ಬೇರೆ ಬೇರೆ ಎಲ್ಲ ಜಿಲ್ಲೆಯಲ್ಲಿ, ತಾಲೂಕುಗಳಲ್ಲಿ ಇಂಥ ಕೇಳಿ ಬರ್ತಾವೆ, ನಮ್ಮ ವರ್ಕ್ ಸರಿಯಾಗಿಲ್ಲ, ಕಳಪೆ ಆಗಿದೆ ಅಂತ ಹೇಳ್ತಾರೆ. ಸೊ ಅದನ್ನು ಎನ್ಕ್ವೈರಿ ಮಾಡಲಿಕ್ಕೆ ಅವರು ಕೂಡ ಸದಸ್ಯರು, ಕರ್ನಾಟಕ KDV ನಿಜಲ್ಲ ಅದು, ಅದ್ರದ್ದು ಅವ್ರು ಸದಸ್ಯರಿದ್ದಾರೆ. ಅಲ್ಲೇನು ಕಳಪೆ ಆಗಿರೋ ಅವರು ಅಲ್ಲಿ ಅದನ್ನು ಪ್ರಸ್ತಾಪ ಮಾಡಬೇಕಾಗ್ತದೆ. ಅಲ್ಲ, ಭ್ರಷ್ಟಾಚಾರ ಅಂತ ಒಪ್ಕೊಂಡಂಗೆ ಆಗುತ್ತಲ್ಲ. ಅದು ಪ್ರಶ್ನೆ ಇಲ್ಲ. ಅದು ಹೇಳಿದಾರಲ್ಲ, ಅದು ಎಲ್ಲಿ ಇದ್ದೇ ಇದೆ ಅಂತ ಹೇಳಿದಾರಲ್ಲ, ಇಲ್ಲ ಅಂತ ಇಲ್ಲಿ ಯಾರು ಹೇಳಿದ್ದಾರೆ. ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಅಥವಾ ಅದನ್ನು ಕಡಿವಾಣ ಹಾಕಲಿಕ್ಕೆ ಪ್ರಯತ್ನ ಮಾಡಬೇಕು ಅಷ್ಟೇ. ಸಚಿವರು ರಾಯರೆಡ್ಡಿ ಹೇಳಿಕೆ ಪಕ್ಷಕ್ಕೆ ಮುಜುಗರ ಆಗಿದೆ, ನಿರ್ದಿಷ್ಟವಾಗಿ ಅವ್ರ ವಿರುದ್ಧ ಕ್ರಮ ಆಗಬೇಕು ಆಗುತ್ತೆ ಅಂತ ಇಲ್ಲ ಕ್ರಮ ಕೈಗೊಳ್ಳೋ ಅವರು ಕ್ರಮ ಕೈಗೊಳ್ಳುವಂಥದ್ದು ನೇರವಾಗಿ ಮಾಧ್ಯಮ ಮುಂದೆ ಹೇಳಿದಾರ, ಅಥವಾ ಯಾರಿಗಾರು ಹೇಳಿದಾರ, ಅಥವಾ ಸಭೆಯಲ್ಲಿ ಏನಾರೋ ಭಾಷೆಯಲ್ಲಿ ಹೇಳಿದಾರ? ಇಲ್ಲ. ಚರ್ಚೆಯಲ್ಲಿ ಎಲ್ಲ ವ್ಯವಸ್ಥೆ ಚರ್ಚೆ ಮಾಡಿದಾಗೂ ಜನರಲ್ ಆಗಿ ಅನಾಲಿಸ್ ಮಾಡಿರಬೇಕು. ಸೊ ಅದು ನೇರವಾಗಿ ನಮ್ಮ ಸರ್ಕಾರ ಕೇಳಿದ್ದಾರೆ, ಇದೇ ಸರ್ಕಾರ ಕೇಳಿದಂತ ಎಲ್ಲೂ ಇಲ್ಲ. ಹೆಚ್ಚಿನ ವಿಡಿಯೋಗಳಿಗೆ
ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.